ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ನಲ್ಲಿ ಏನೇನಾಗ್ತಾ ಇದೆ? ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ನಡೀತಾ ಇದೆ. ರಾಹುಲ್ ಗಾಂಧಿಯ ರಾಜಕೀಯವೇ ಸರ್ವನಾಶ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಹುಲ್ ಹಾಗೂ ಕಾಂಗ್ರೆಸ್ ಸುತ್ತ ನಡೀತಾ ಇರುವಂತಹ ಆ ವಿಷಯಗಳನ್ನ ಈಗ ನಾನ್ ನಿಮ್ಮ ಮುಂದೆ ಇಡ್ತೀನಿ. ವೀಕ್ಷಕರೇ, ಕಪಿಲ್ ಸಿಬಲ್ ಹೊಸ ಆಟ ಶುರು ಮಾಡ್ಕೊಂಡಿದ್ದಾರೆ. ಧನ್ಕರ್ ಅವರು ಕಾಣೆಯಾಗಿದ್ದಾರೆ ಅಂತ ಎಲ್ಲಾ ಕಡೆ ಈ ನ್ಯೂಸ್ ನೋಡಿರ್ತೀರಾ. ಕಪಿಲ್ ಸಿಬಲ್ ಅವರ ಆಟಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಇದು ಧನಕರ್ ಅವರನ್ನ ಇಂಡಿ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳುವಂತ ಪ್ಲಾನ್ ಇದ್ದಂಗೆ ಕಾಣಿಸ್ತಾ ಇದೆ. ಕಪಿಲ್ ಸಿಬಲ್ ಹಾಗೂ ಜೈರಾಮ್ ರಮೇಶ್ ಒಂದು ದೊಡ್ಡ ಸ್ಕೆಚ್ ಹಾಕ್ತಾ ಇದ್ದಾರೆ. ಧನಕರ್ ಅವರನ್ನ ರಾಹುಲ್ ಗಾಂಧಿ ಹಾಗೂ ಇಟಲಿ ಮಾತೆ ಜೊತೆ ಕೂರಿಸಿ ಒಂದು ಮೀಟಿಂಗ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅದು ಆಗತ್ತೆ ಬಿಡಿ. ಇನ್ನೊಂದ್ ಕಡೆ ಕಪಿಲ್ ಸಿಬಲ್ ಹಾಗೂ ಜೈರಾಮ್ ರಮೇಶ್ ಧನಕರ್ ಅವರ ಅಳಿಯನ ಮೂಲಕ ಯಾವುದೋ ಒಂದು ಸಂಚು ಕೂಡ ರೂಪಿಸ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಜಗದೀಪ್ ಧನಕರ್ ಅವರಿಗೆ ಬುದ್ಧಿ ಇದ್ರೆ ರಾಜಕೀಯದಿಂದ ದೂರ ಇರೋದೇ ಒಳ್ಳೆಯದು. ಧನಕರ್ ಅವರು ಒಂದು ಸಲ ಸತ್ಯಪಾಲ್ ಅವರ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನ ನೆನಪು ಮಾಡಿಕೊಳ್ಳೇಬೇಕು. ನೋಡಿ, ಇನ್ನೊಂದು ಕಡೆ ಇದೇ ಸಮಯದಲ್ಲಿ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ನ ಹಿಂದೆ ಬೇರೆ ಬಿದ್ದಿದ್ದಾರೆ. ಅದರಲ್ಲಿ ಅವರ ಅಜೆಂಡಾ ಹೇಗಿದೆ ನೋಡಿ. Fake addresses, house number 0. No, you're laughing. There are thousands and thousands of these people. No address, house number 0. House number 0, house number 0. 0. House number 0. Father's name? ಇವ್ರು ನೋಡಿದ್ರೆ ನಕಲಿ ಮತದಾರರು ಅಂತ ಪಟ್ಟಿ ರಿಲೀಸ್ ಮಾಡ್ತಾರೆ. ಈ ಕಡೆ ಮೀಡಿಯಾಗಳಲ್ಲಿ ಅವರೆಲ್ಲ ಲೈವ್ ಆಗಿ ಹೇಳ್ತಾರೆ, ನಾವಿದೀವಿ, ನಮ್ಮದೇ ಅದು ವೋಟರ್ ಐಡಿ ಅಂತ. ಇದು ಹೇಗ್ ಸಾಧ್ಯ? ರಾಹುಲ್ ಗಾಂಧಿ ಮಾಡೋಕೆ ಹೊರಟಿರೋದು ಏನ್ ಹಾಗಾದ್ರೆ? ಎಲೆಕ್ಷನ್ ಕಮಿಷನ್ಗೆ ಓಪನ್ ಆಗಿ ಥ್ರೆಟ್ ಮಾಡ್ತಾರೆ, ನಾನು ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ ಅಂತ. ಸಣ್ಣ ಸಣ್ಣ ಆಫೀಸರ್ಗಳಿಗಷ್ಟೇ ಅಲ್ಲ, ಎಲೆಕ್ಷನ್ ಕಮಿಷನ್ ನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಬೆದರಿಕೆ ಹಾಕ್ತಾರೆ. ಬಾಂಗ್ಲಾದೇಶದಲ್ಲಿ 3-4 ವರ್ಷಗಳ ಹಿಂದೆ ಕಮ್ಯುನಿಸ್ಟ್ ಟೂಲ್ ಕಿಟ್ಗಳನ್ನ ಬಳಸಿಕೊಂಡು ಜಾರ್ಜ್ ಸೋರೋಸ್ ಏನ್ ಮಾಡಿದ್ರು ಅದನ್ನೇ ಇಲ್ಲೂ ಕೂಡ ರಾಹುಲ್ ಗಾಂಧಿ ಮಾಡೋಕೆ ಹೊರಟಿದ್ದಾರೆ. ಮೊದಲು ಮಹಾರಾಷ್ಟ್ರ ಅಂದ್ರು, ಆಮೇಲೆ ಬಿಹಾರ ಅಂದ್ರು, ಈಗ ಕರ್ನಾಟಕ ಅಂತಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ನರೇಂದ್ರ ಮೋದಿ ಮತಗಳ್ಳತನ ಮಾಡಿದ್ರು, ಅದಕ್ಕೆ ನಾವು ಸೋತಿದ್ವು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಮನುಷ್ಯ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಬೆಂಕಿ ಹಾಕ್ತೀನಿ ಅಂತಾರೆ, ಐ ಆಮ್ ರೆಡಿ ಟು ಡೈ ಅಂತ. ರಫೇಲ್ ಬಗ್ಗೆ ಮಾತಾಡುವಾಗ ಭೂಕಂಪ ಆಗ್ಬಿಡುತ್ತೆ ಅಂತಾರೆ. ಮೊನ್ನೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಆಟಮ್ ಬಾಂಬ್ ಇದೆ ಅಂತ ಹೇಳ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳಿಗೆ ದೊಣ್ಣೆಯಿಂದ ಹೊಡಿತಾರೆ ಅನ್ನೋ ಹೇಳಿಕೆ ಕೊಡ್ತಾರೆ. ರಾಹುಲ್ ಗಾಂಧಿ ಇಷ್ಟೊಂದು ವೈಲೆಂಟ್ ಆಗ್ತಾ ಇರೋದು ಯಾಕೆ? ದುರಾದೃಷ್ಟ ಅಂದ್ರೆ ಈ ಕೋಪ, ಈ ತಾಪ ಎಲ್ಲ ಭಾರತದ ಶತ್ರುಗಳ ಮೇಲೆ ತೋರಿಸೋದಿಲ್ಲ, ಆದ್ರೆ ಅವರ ಮೇಲೆ ಇವರಿಗೆ ಪ್ರೀತಿ ಉಕ್ಕಿ ಬರುತ್ತೆ. ಅದೇ ಮೋದಿಯವರನ್ನ ನೋಡಿದ್ರೆ ದೊಣ್ಣೆಲಿ ಹೊಡಿಬೇಕು ಅನ್ಸುತ್ತಂತೆ. ಇವರು ನಮ್ಮ ವಿರೋಧ ಪಕ್ಷದ ಮುಖಂಡ. ನರೇಂದ್ರ ಮೋದಿ ಮುಂದೆ ನಿಂತು ಮಾತಾಡೋಕೆ ಆಗ್ತಾ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಭೂಕಂಪ ಮಾಡ್ತೀನಿ, ಪ್ರಳಯ ಮಾಡ್ತೀನಿ ಅನ್ನೋ ರಾಹುಲ್ ಪಾಪ ತಾನು 35 ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರೋದು ಅನ್ನೋದು ಮರ್ತೇ ಬಿಟ್ಟಿದ್ದಾರೆ. ಅರುಣ್ ಜೇಟ್ಲಿ ಅವರ ಹತ್ರ, ಸಾವರ್ಕರ್ ಅವರ ವಿಷಯದಲ್ಲಿ ಹಿಂಗೆ ಮಾತಾಡಿ ಕ್ಷಮೆ ಕೇಳಿದೀರಾ? ಹಾಗೆ ಎಲೆಕ್ಷನ್ ಕಮಿಷನ್ ಬಳಿಯೂ ಕ್ಷಮೆ ಕೇಳ್ಬಿಡಿ. ಒಂದು ಶಾಕಿಂಗ್ ಮಾಹಿತಿ ಏನ್ ಗೊತ್ತಾ? 2014ರಿಂದ 2025ರವರೆಗೆ 340 ಬಾರಿ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸವನ್ನ ಮಾಡಿದ್ದಾರೆ. ಇದೊಂದು ಗಮನದಲ್ಲಿ ಇರಲಿ. ಇದರ ನಡುವೆ ಮನಸ್ಸಿಗೆ ತುಂಬಾ ನೋವು ಕೊಟ್ಟಂತಹ ವಿಷಯ ಇದು. ಏರ್ ಚೀಫ್ ಮಾರ್ಷಲ್ ಅವರು ಇಡೀ ದೇಶದ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ. ನಾವು ನಮ್ಮ ವಾಯುಪಡೆಗೆ ಅನ್ಯಾಯ ಮಾಡ್ತಿದೀವಿ, ಇದು ದುರಾದೃಷ್ಟಕರ ಸಂಗತಿ, ನಾವು ನಮ್ಮ ಜನರನ್ನ ಮೆಚ್ಚಿಸೋದಕ್ಕೆ ಆಗ್ಲಿಲ್ಲ, ನಾವು ಸೋತು ಹೋದ್ವಿ ಅಂತ. ನಾವು ಮಾಡಿರುವ ಹಾನಿಯ ಪ್ರಮಾಣ ಎಷ್ಟು ಭಯೋತ್ಪಾದಕರನ್ನ ಕೊಂದಿದ್ದೇವೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ನಮಗಿದೆ, ಆದ್ರೆ ಅದನ್ನ ಜನರಿಗೆ ಹೇಳೋಕಾಗದೆ ಸೋತಿದೀವಿ ಅಂತ ಕ್ಷಮೆ ಕೇಳ್ತಾರೆ. And it became a big issue, trying to tell our own people, unfortunately our own people, as to what we have been able to achieve.
We had intelligence of what has gone on inside. We had intelligence of, human kind of intelligence, where we had very clear picture of inside in terms of there had been huge damage. There have been so many terrorists which have been utilized. But we could not convince our own people that, look, we have achieved that. But this time, again, a thing like this would have given us the same problem. But we were lucky, and we got these videos on the open. This is the same building from inside. You see the amount of damage that it has created, because all these penetration weapons. ನಿಜ ಹೇಳ್ಬೇಕಂದ್ರೆ ಕ್ಷಮೆ ಕೇಳಬೇಕಾಗಿದ್ದು ನಾವು, ನಮ್ಮ ದೇಶ ನಮ್ಮನ್ನ ಸುರಕ್ಷಿತವಾಗಿರಿಸಿದ್ರಲ್ವಾ, ಇವರಿಗೆ ಕ್ಷಮೆ ಕೇಳ್ಬೇಕು ನಾವು. ಆದ್ರೆ ನಮ್ಮವರು ಇವತ್ತು ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಂಥ ದುರಂತ ನೋಡಿ. ಇವತ್ತು ಸೇನೆಯನ್ನ ಅವಮಾನ ಮಾಡಿ ಅವರ ಮೇಲೆಯೇ ಅನುಮಾನ ಪಡ್ತಿರುವಂತ ರಾಹುಲ್ ಗಾಂಧಿ, ಪಿ ಚಿದಂಬರಂ, ಅಖಿಲೇಶ್ ಯಾದವ್ ಅಂಥವರಿಗೆ ಆ ದೇವರೇ ಪಾಠ ಕಲಿಸ್ತಾರೆ ನೋಡಿ. ನೀವು ಕ್ಷಮೆ ಕೇಳಬೇಕಾಗಿಲ್ಲ. ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಏನೆಲ್ಲ ಆಗುತ್ತೆ ನೋಡ್ತಾ ಇರಿ. ವಿರೋಧ ಪಕ್ಷದ ಮುಖಂಡರಾಗಿ ಮಾಡಬೇಕಾಗಿರೋ ಕೆಲಸ ಬಿಟ್ಟು ಇವರು ಮಾಡ್ತಾ ಇರೋದೇನು? ಸರ್ಕಾರಿ ಸಂಸ್ಥೆಗಳ ಮೇಲೆ ಮಾತಾಡೋದು, ಸೇನೆ ಮೇಲೆ ಅನುಮಾನ ಪಡೋದು, ಇದು ಬಿಟ್ಟು ಬೇರೆ ಏನಾದ್ರೂ ಮಾಡ್ತಿದ್ದಾರಾ? ಇಂಥವರಿಗೆ ಭಾರತೀಯ ಸೇನೆ ಕ್ಷಮೆ ಕೇಳುವ ಅವಶ್ಯಕತೆನೇ ಇಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆಗಿದೆ ಇವರಿಗೆ. ಇನ್ನೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಹೇಳ್ತೀನಿ. ಅಹಮ್ಮದ್ ಪಟೇಲ್ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು. ಈಗ ಅವರಿಲ್ಲ. ಆದ್ರೆ ಅವರ ಮಗ ಫೈಜಲ್ ಪಟೇಲ್ ಅವರು ರಾಹುಲ್ ಗಾಂಧಿಯ ಬುಡವನ್ನೇ ಅಲುಗಾಡಿಸುವ ಹಾಗೆ ಮಾಡ್ತಾ ಇದ್ದಾರೆ. ಫೈಜಲ್ ಅಹಮ್ಮದ್ 2 ದಿನಗಳಿಂದ ಎಲ್ಲಾ ಪತ್ರಕರ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಒಂದರಲ್ಲಿ ಒಂದು ಸಂದರ್ಶನ ನೀಡ್ತಾರೆ. ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಮುಂದೆ ಕಾಂಗ್ರೆಸ್ ಅನ್ನ ಮುಳುಗ್ಸೇ ಬಿಡ್ತಾರೆ ಅಂತ. ಅಷ್ಟೇ ಅಲ್ಲ, ಸೋನಿಯಾ, ರಾಹುಲ್ ಹಾಗೂ ಪ್ರಿಯಾಂಕಾ ಈ ಮೂವರು ಫೈಜಲ್ ಅಹಮ್ಮದ್ ಅವರಿಗೆ ಹೇಳ್ತಾರಂತೆ ಕಾಂಗ್ರೆಸ್ನ ಹಣವನ್ನೆಲ್ಲ ವಾಪಸ್ ಕೊಡು ಅಂತ. ಹೇಗೆ ರಾಜಶೇಖರ್ ರೆಡ್ಡಿ ಮಗ ಜಗನ್ ರೆಡ್ಡಿ ಹೇಗೆ ಧಮಕಿ ಹಾಕ್ತಿದ್ರು, ಹಾಗೆ ಅಹಮ್ಮದ್ ಪಟೇಲ್ ಮಗ ಫೈಜಲ್ ಅಹಮ್ಮದ್ ಅವರಿಗೂ ಧಮಕಿ ಹಾಕ್ತಾ ಇದಾರಂತೆ. ರಾಹುಲ್ ಗಾಂಧಿ ಈ ಫೈಜಲ್ ಅಹಮ್ಮದ್ಗೆ ಹೇಳ್ತಾರೆ, ಪವನ್ ಕುಮಾರ್ ಬನ್ಸಲ್ ಜೊತೆ ಕೂತ್ಕೊಂಡು ಎಲ್ಲಿ ಮುಚ್ಚಿಟ್ಟಿದ್ದೀರೋ ಆ ಹಣವನ್ನೆಲ್ಲ ಕೊಡು ಅಂತ. ಫೈಜಲ್ ಅಹಮ್ಮದ್ ಕಾಂಗ್ರೆಸ್ ಒಳಗೆ ಭೂಕಂಪ ಎಬ್ಬಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ದೊಡ್ಡ ದೊಡ್ಡ ತಲೆಗಳು ಕಾಂಟ್ರವರ್ಸಿಯಲ್ಲಿ ತಗಲಾಕೊಂಡಿದ್ದಾರೆ. ಫೈಜಲ್ ಅಹಮ್ಮದ್ ನರೇಂದ್ರ ಮೋದಿ ಅವರಿಗೂ ಅಮಿತ್ ಶಾ ಅವರನ್ನ ಹೊಗಳ್ತಾರೆ ಕೂಡ. ಇದರಿಂದ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಆದಷ್ಟು ಬೇಗ ಫೈಜಲ್ ಅಹಮ್ಮದ್ ಅವರನ್ನ ಸಸ್ಪೆಂಡ್ ಮಾಡೋದು ಗ್ಯಾರಂಟಿ. ಫೈಜಲ್ ನಂತರ ಬಿಜೆಪಿ ಸೇರ್ಕೊಳ್ತಾರ ಅನ್ನೋ ಮಾತುಗಳು ಕೂಡ ಇದೆ. ಈಗ ಕುತೂಹಲ ಇರೋದು ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಅಹಮ್ಮದ್ ಪಟೇಲರ ಮಗ ಈ ಫೈಜಲ್ ಪಟೇಲ್. ಈಗ ಫೈಜಲ್ ಅವರ ಕೈಯಲ್ಲಿ ರಾಹುಲ್ ಗಾಂಧಿ ಅವರ ಬುಡವನ್ನೇ ಅಲುಗಾಡಿಸುವ ಅಸ್ತ್ರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.